ವೀಕ್ಷಕರೇ, ಸುನಿತಾ ವಿಲಿಯಮ್ಸ್ ಇವರು ಭಾರತೀಯ ಮೂಲದ ಅಂತಾರಾಷ್ಟ್ರೀಯ ಸ್ಪೇಸ್ ಆಸ್ಟ್ರೋನಾಟ್. 59 ವರ್ಷ ವಯಸ್ಸಿನ ಇವರು ಅಮೆರಿಕದ ನಾಸಾದ ಮುಖ್ಯ ಸ್ಪೇಸ್ ಸಿಬ್ಬಂದಿಗಳಲ್ಲಿ ಒಬ್ರು. ಬಹಳ ದಿನಗಳಿಂದ ಚರ್ಚೆಯಲ್ಲಿರುವಂತ ಇವರು ಯಾವುದೋ ಒಂದು ಸ್ಪೇಸ್ ಪ್ರಾಜೆಕ್ಟ್ಗಿಂತ ಹೋಗಿ ಸುಮಾರು 300 ದಿನಗಳು ಹೆಚ್ಚು ಕಾಲ ವಾಪಸ್ ಬರಲಾಗದೆ ಅಲ್ಲಿಯೇ ಉಳಿದುಕೊಂಡಿದ್ರು. ಇಷ್ಟು ದಿವಸಗಳ ಕಾಲ ಬಾಹ್ಯಾಕಾಶದಲ್ಲಿ ಕಾರಣಾಂತರಗಳಿಂದ ಸಿಕ್ಕಾಕೊಂಡಿದ್ದಂತ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಇಳಿಯಲಿದ್ದಾರೆ ಅನ್ನುವಂತ ಸುದ್ದಿ ನಿನ್ನೆಯಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ವೀಕ್ಷಕರೇ, ಅಸಲಿಗೆ ಈ ಸುನಿತಾ ವಿಲಿಯಮ್ಸ್ ಯಾರು? ಇವರು ಯಾವ ಪ್ರಾಜೆಕ್ಟ್ಗಾಗಿ ಬಾಹ್ಯಾಕಾಶಕ್ಕೆ ಹಾರಿದ್ರು ಹಾಗೂ ಅಲ್ಲಿ ಅವರು ಇಷ್ಟು ದಿವಸ ವಾಪಸ್ ಬರಲಾಗದೆ ಸಿಕ್ಕಾಕೊಂಡಿದ್ದಕ್ಕೆ ಕಾರಣ ಏನು? ಅಲ್ಲಿ ಅವ್ರಿಗೆ ಉಂಟಾದಂತ ಸಮಸ್ಯೆ ಆದ್ರೂ ಏನು? ಇಷ್ಟು ದಿವಸ ಬಾಹ್ಯಾಕಾಶದಲ್ಲಿ ಅವರು ಸರ್ವೈವ್ ಆಗಿದ್ದು ಹೇಗೆ ಮತ್ತು ಅವರನ್ನ ಅಲ್ಲಿಂದ ಕರೆತರೋದಕ್ಕೆ ನಡೆಸಿದಂತ ಪ್ರಯಾಸದಾಯಕ ಪ್ರಯತ್ನಗಳು ಏನು ಎಂಬ ಮುಂತಾದ ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಇದೆಲ್ಲ ಶುರುವಾಗಿದ್ದು 2024 ಜೂನ್ 5ನೇ ತಾರೀಕು. ಅವತ್ತು ಭಾರತದಿಂದ ಹೊರಟಂತ ಸುನಿತಾ ವಿಲಿಯಮ್ಸ್ ಬ್ಯಾರಿ ವಿಲ್ಮೋರ್ ಎಂಬ ತನ್ನ ಸಹೋದ್ಯೋಗಿಯೊಬ್ಬರ ಜೊತೆ ಭಾರತದಿಂದ ಹೊರಟು ಅಮೆರಿಕಾದ ನಾಸಾ ಕೇಂದ್ರದ ಬಳಿ ಇಳಿದಿದ್ರು. ಇಲ್ಲಿಂದ ಅವ್ರಿಗಾಗಿನೇ ತಯಾರು ಮಾಡದಂತ ಸ್ಪೆಷಲ್ ಆರ್ಬಿಟಲ್ ಸ್ಪೇಸ್ ಏರ್ಕ್ರಾಫ್ಟ್ ಅನ್ನು ಹತ್ತಿ ಅವರು ಸ್ಪೇಸ್ ಕಡೆ ಹೊರಟಿದ್ರು. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರಿಗೆ ಇದ್ದಂತ ಕೆಲಸ ಅವ್ರಿಗಾಗಿ ಡಿಟರ್ಮೈನ್ ಮಾಡಲಾಗಿದ್ದಂತ ಒಂದು ನಿರ್ದಿಷ್ಟ ಬಾಹ್ಯಾಕಾಶದ ಕೇಂದ್ರದ ಬಳಿ 8 ದಿವಸಗಳ ಕಾಲ ಉಳಿದು ಅಲ್ಲಿ ಅವ್ರಿಗಾಗಿ ಕೊಡಲಾಗಿದ್ದಂತ ಕೆಲವು ಸ್ಟಡಿಗಳನ್ನ ಮಾಡೋದಾಗಿತ್ತು. ಅಲ್ಲಿ ಅವರು ಇರಬೇಕಾದದ್ದು ಕೇವಲ 8 ದಿನಗಳು ಮಾತ್ರ. ಆದ್ರೆ 8 ದಿನ ಮುಗಿದ್ರು ಕೂಡ ಅವರು ಅಲ್ಲಿಂದ ವಾಪಸ್ ಬರೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ಸಾಕಷ್ಟು ತೊಂದರೆಗಳಿದ್ವು. ಈ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಂತ ಅವ್ರ ತಂಡ ಅಲ್ಲಿಂದ ಬರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮುಖ್ಯವಾಗಿ ಅಲ್ಲಿ ಅವ್ರಿಗೆ ಉಂಟಾದಂತ ಸಮಸ್ಯೆ ಏನು ಅಂದ್ರೆ ಆ ಒಂದು ಯಂತ್ರದ ಒಳಗೆ ಸಂಭವಿಸಿದಂತ ಟೆಕ್ನಿಕಲ್ ಗ್ಲಿಚ್ಗಳು. ಮೇಲಾಗಿ ಈ ಯಂತ್ರದಿಂದ ಹೀಲಿಯಂ ಅನಿಲ ನಿರಂತರವಾಗಿ ಲೀಕ್ ಆಗ್ತಾನೆ ಇತ್ತು. ಈ ಒಂದು ಸಮಯದಲ್ಲಿ ಅದ್ರ ಮೂಲಕ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೂ ಅದರಲ್ಲಿ ಸಿಕ್ಕಾಕೊಂಡಿದ್ದಂತ ಇವರನ್ನ ಕರೆತರೋದಕ್ಕೆ ಇತರ ಯಂತ್ರಗಳನ್ನು ಕೂಡ ಅಲ್ಲಿಗೆ ಕಳಿಸ್ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೆ ಅದು ಕೂಡ ವಿಫಲವಾಯಿತು. ಏಕೆಂದ್ರೆ ಯಾವುದೇ ಒಂದು ಬಾಹ್ಯಾಕಾಶ ಯಂತ್ರ ಆಗಸದಲ್ಲಿ ಚಲಿಸೋದಕ್ಕೆ ಬಾಹ್ಯಾಕಾಶದ ವಾತಾವರಣದ ಸುತ್ತ ಅದಕ್ಕೆ ಪೂರಕವಾದಂತ ಒಂದು ಡೆಬ್ರಿಸ್ ರಹಿತ ಸ್ಥಿತಿ ಅಲ್ಲಿ ಇರ್ಬೇಕಾಗುತ್ತೆ. ಈ ಡೆಬ್ರಿಸ್ ಅಂದ್ರೆ ಬಾಹ್ಯಾಕಾಶದಲ್ಲಿ ಉಳಿದಂತ ತ್ಯಾಜ್ಯ ಅಂತ ಅರ್ಥ. ಈ ತ್ಯಾಜ್ಯ ವಾತಾವರಣದಲ್ಲಿ ಹರಿದಾಡ್ತಾ ಇದ್ರೆ ಇತರ ಸ್ಪೇಸ್ ಯಂತ್ರಗಳಿಗೆ ಅಲ್ಲಿ ಓಡಾಟದ ಸಮಸ್ಯೆ ಆಗುತ್ತೆ. ಈ ರೀತಿ ಇಂಥ ಸ್ಥಿತಿಯಲ್ಲಿ ಒಂದು ಯಂತ್ರದಿಂದ ಅವರು ಇನ್ನೊಂದು ಯಂತ್ರಕ್ಕೆ ಸ್ಥಳಾಂತರಿಸಿ ಕರೆತರುವಂತ ಪ್ರಯತ್ನದಲ್ಲಿ ಅಪಾಯ ಕೂಡ ಸಂಭವಿಸಬಹುದು. ಯಾರದ್ದಾದ್ರೂ ಜೀವಕ್ಕೂ ಕೂಡ ತೊಂದರೆ ಉಂಟಾಗಬಹುದು. ಹೀಗಾಗಿ ಕ್ಷೇಮಕರ ವಾತಾವರಣ ಸಾಧ್ಯ ಆಗೋವರೆಗೂ ಅವರು ಅಲ್ಲೇ ಇರ್ಲಿ ಅಂತ ಡಿಲೇ ಮಾಡಿ ಮೇಲಿಂದ ಮೇಲೆ ಅವರನ್ನ ಕರೆತರುವಂತ ಪ್ರಯತ್ನ ಕೂಡ ಮುಂದೂಡಲ್ಪಡ್ತಾ ಬಂತು. ಅಂತಿಮವಾಗಿ ಈ ವರ್ಷದ ಮಾರ್ಚ್ 18ನೇ ತಾರೀಕಿನ ಹೊತ್ತಿಗೆ ಅವರನ್ನ ಇಲ್ಲಿಗೆ ಕರೆತರುವ ಬಗ್ಗೆ ಎಲ್ಲ ಕೂಡ ಒಪ್ಪಿತವಾಗಿ ನಿರ್ಧಾರವಾಗಿದೆ. ಈಗ ಇಷ್ಟು ಕಾಲ ಭೂಮಿಯಿಂದ ದೂರ ಇದ್ದಂತ ಇವರು ಬಾಹ್ಯಾಕಾಶದ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಯಂತ್ರದೊಳಗೆ ಇದ್ದವರು ಹೇಗೆ ಮತ್ತು ಯಾವ ರೀತಿ ಸರ್ವೇ ಆದ್ರೂ ಇಷ್ಟು ದಿವಸ ಅವರು ಅಲ್ಲಿದ್ದು ಮಾಡಿದ್ದಾದ್ರೂ ಏನು ಎಂಬ ಕುತೂಹಲದ ಪ್ರಶ್ನೆ ಹಲವರಲ್ಲಿ ಇರಬಹುದು. ವೀಕ್ಷಕರೇ, ಇಲ್ಲಿ ಅವರು ಪ್ರಯಾಣ ಮಾಡದಂತ ಬೋಯಿಂಗ್ ಏರ್ಕ್ರಾಫ್ಟ್ ಯಂತ್ರವನ್ನು ಅಭಿವೃದ್ಧಿಪಡಿಸಿದವರ ಪೈಕಿ ಸುನಿತಾ ವಿಲಿಯಮ್ಸ್ ಕೂಡ ಒಬ್ರು. ಈ ಯಂತ್ರಕ್ಕೆ ಚಾಲನೆ ಕೊಟ್ಟವರ ಪೈಕಿ ಸುನಿತಾ ಕೂಡ ಅತ್ಯಂತ ಪ್ರಮುಖರು. ಹೀಗಿದ್ದು ಕೂಡ ಹಾರಾಟದ ನಡುವೆ ಈ ಒಂದು ಯಂತ್ರ ಕೈಕೊಟ್ಟಿತ್ತು. ಸುನಿತಾ ಅವ್ರ ಜೊತೆ ಇದ್ದವರು ಬ್ಯಾರಿ ವಿಲ್ಮೋರ್. ಇವರು ಇವರ ಸಹೋದ್ಯೋಗಿ. ಆ ಒಂದು ಏರ್ಕ್ರಾಫ್ಟ್ ನ ಬೆಲೆ ಸುಮಾರು $4.2 ಬಿಲಿಯನ್ ಅಷ್ಟು ಇದೆ. ಇನ್ನು ಆ ಸ್ಪೇಸ್ ಸ್ಟೇಷನ್ ಒಂದು ದೊಡ್ಡ ಫುಟ್ಬಾಲ್ ಕ್ರೀಡಾಂಗಣದಷ್ಟು ಇದೆ. ಈ ಒಂದು ಯಂತ್ರ ಯಾವಾಗ ಕೆಲಸ ಮಾಡಿಲ್ವೋ ಆಗ ಕಳೆದ ವರ್ಷದ ಸೆಪ್ಟೆಂಬರ್ ಹೊತ್ತಿಗೆ ಅದನ್ನ ಅಲ್ಲಿಂದ ಖಾಲಿಯಾಗಿ ವಾಪಸ್ ತರಲಾಯಿತು. ಅದಾದ ನಂತರ ಅಲ್ಲಿಯೇ ಉಳಿದಂತ ಸುನಿತಾ ಹಾಗೂ ಬ್ಯಾರಿ ಇವರಿಬ್ರು ಕೂಡ ಸ್ಟೇಷನ್ ಒಳಗೆ ತುಂಬಾ ರಿಪೇರಿ ಕೆಲಸವನ್ನ ಮಾಡಿದ್ರು. ಎಷ್ಟೋ ಯಂತ್ರದ ಬಿಡಿ ಭಾಗಗಳನ್ನ ರೀಪ್ಲೇಸ್ ಮಾಡಿದ್ರು. ವರದಿಗಳ ಪ್ರಕಾರ ಅವರು ಅಲ್ಲಿ ಸುಮಾರು 90 ಗಂಟೆಗೂ ಹೆಚ್ಚು ಸಮಯ ನಿರಂತರವಾಗಿ ರಿಸರ್ಚ್ ಅನ್ನ ಮಾಡಿದುಂಟು. ಹಾಗೂ 150ಕ್ಕೂ ಹೆಚ್ಚಿನ ಸ್ಪೇಸ್ ಎಕ್ಸ್ಪೆರಿಮೆಂಟ್ ಗಳನ್ನ ಅವರಲ್ಲಿ ನಡೆಸಿದ್ದಾರೆ. ಅಲ್ಲಿದ್ದಂತ ಆರ್ಬಿಟಿಂಗ್ ಲ್ಯಾಬೊರೇಟರಿಯಲ್ಲಿ ಇವರು ಸಾಕಷ್ಟು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಗಳನ್ನ ಹಾಗೂ ಅನೇಕ ರೀತಿಯ ಟೆಕ್ನಿಕಲ್ ಡೆಮೋಗಳನ್ನು ಕೂಡ ಕೊಟ್ರು. ಆರಂಭದಲ್ಲಿ ಅವರು ಕೆಲವು ವಾರಗಳು ಮಾತ್ರ ನಾವು ಇಲ್ಲಿರ್ತೀವಿ ಅಂತ ಭಾವಿಸಿದ್ರು. ಆದ್ರೆ ಅಲ್ಲಿಗೆ ಹೋದ ನಂತರ ಪರಿಸ್ಥಿತಿ ವ್ಯತಿರಿಕ್ತವಾಗಿ ಬದಲಾಗುತ್ತೆ. ಈ ಸ್ಪೇಸ್ ಸ್ಟೇಷನ್ ಅನ್ನ ISS ಅಂತ ಕರೀತಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅರ್ಥ. ಈ ಸುನಿತಾ ಅವರು ಇಲ್ಲಿಗೆ ಹೋಗಿದ್ದು ಕೇವಲ 3 ಸಲ ಮಾತ್ರ. ಆದ್ರೆ ಅವರಲ್ಲಿ ಇದ್ದಂತ ಅಸಾಧ್ಯ ಪ್ರತಿಭೆ ಹಾಗೂ ಜ್ಞಾನವನ್ನು ಗಮನಿಸಿದಂತ ನಾಸಾ ಸಂಸ್ಥೆಯವರು ಈ ಇಡೀ ISSಗೆ ಅಂದ್ರೆ ಈ ಇಡೀ ಸ್ಟೇಷನ್ ನ ಸಂಪೂರ್ಣ ಜವಾಬ್ದಾರಿ ಹಾಗೂ ನಿಯಂತ್ರಣ ಅವ್ರ ಮೇಲೇನೆ ಇದೆ ಅಂತ ಅರ್ಥ. ಈ ISS ಕಳೆದ 30 ವರ್ಷಗಳಿಂದನೂ ಕೂಡ ರನ್ನಿಂಗ್ ಅಲ್ಲಿದೆ. ಆಗಿಂದನೂ ಕೂಡ ಇದಕ್ಕೆ ಸಾಕಷ್ಟು ಜನ ಬಂದು ಹೋಗಿ ಮಾಡಿದ್ದಾರೆ. ಯಾವತ್ತೂ ಕೂಡ ಹೀಗೆ ಕೈಕೊಡದಂತ ಇದು ಈ ಸಲ ಮಾತ್ರ ಮೊದಲ ಬಾರಿಗೆ ಈ ರೀತಿ ತೊಂದರೆಗೆ ಸಿಲುಕಿತ್ತು. ಇದನ್ನು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಹಾಗಂತ ಸುನಿತಾ ಏನು ಸಾಧಾರಣ ಸಾಧಕಿಯಲ್ಲ. ಅದಕ್ಕೆ ಬೇಕಾದ ಅಗತ್ಯ ತರಬೇತಿಯನ್ನು ಅವರು ಪಡೆದು ಬಂದಿದ್ರು. ಅಲ್ಲಿಯ ಝೀರೋ ಗ್ರಾವಿಟಿಯಲ್ಲಿ ತೇಲೋದಕ್ಕೆ ಅನುಕೂಲ ಆಗೋ ರೀತಿ ತನ್ನ ದೇಹದ ತೂಕವನ್ನ ಮೇಂಟೈನ್ ಮಾಡ್ತಾ ಬಂದಿದ್ರು. ಈ ಸುನಿತಾ ಅವರು ಇಲ್ಲಿಗೆ ಬಂದ ನಂತರ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ಹಾಗೂ ಅವರು ಸಾಕಷ್ಟು ದುರ್ಬಲರಾಗಿದ್ದಾರೆ. ಅವರು ವಾಪಸ್ ಬರೋದೇ ಇಲ್ಲ. ಇನ್ನೇನು ಅವರು ಪ್ರಾಣವನ್ನ ಕಳೆದುಕೊಳ್ತಾರೆ ಅನ್ನುವಂತ ಹಲವು ವಿಡಿಯೋಗಳನ್ನು ಕೂಡ ನೀವು ಕೆಲ ದಿನಗಳ ಹಿಂದೆ ನೋಡಿದ್ರಿ. ಆದ್ರೆ ಅವೆಲ್ಲ ಯಾವೂ ಕೂಡ ನಿಜ ಅಲ್ಲ. ಇದೆಲ್ಲಕ್ಕೂ ಉತ್ತರಿಸ್ತಾ ಅವರು
ನಾನು ಇಲ್ಲಿಗೆ ಬರುವಂತ ಮೊದಲು ಎಷ್ಟು ತೂಕ ಇದ್ನೋ ಈಗಲೂ ಕೂಡ ಅಷ್ಟೇ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗೂ ಇದೀಗ ಹೊಸದಾಗಿ ಅಮೆರಿಕದ ಹಾಲಿ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಕೂಡ ಇವರ ಕಾರ್ಯಕ್ಷಮತೆ ಬಗ್ಗೆ ಹಾಗೂ ವಿಶೇಷವಾಗಿ ಅವರ ಸಿಲ್ಕಿ ಕೇಶರಾಶಿ ಬಗ್ಗೆ ಏನು ಕಮೆಂಟ್ ಅನ್ನ ಪಾಸ್ ಮಾಡಿದ್ರು. ಈ ಮೂಲಕ ಕೆಲವು ಸಮಯದವರೆಗೂ ಇವರ ತಲೆ ಕೂದಲು ಕೂಡ ಸುದ್ದಿಯಲ್ಲಿತ್ತು. ಇವರು ಅಲ್ಲಿದ್ದಷ್ಟು ಸಮಯ ಕೂಡ ಒಂದು ಸ್ಪೆಷಲ್ ಸ್ಪೇಸ್ ವಾಕ್ ಕೂಡ ಮಾಡ್ತಿದ್ರು. ಇದನ್ನ EVA ಅಂತ ಕರೀತಾರೆ, ಅಂದ್ರೆ ಎಕ್ಸ್ಟ್ರಾ ವೆಹಿಕಲ್ ಆಕ್ಟಿವಿಟಿ. ಈ ಸ್ಪೇಸ್ ವಾಕ್ ಅನ್ನ ಯಾವಾಗ ಮಾಡ್ತಾರೆ ಅಂದ್ರೆ ಅವರು ಇರುವಂತ ISS ಏನಾದ್ರೂ ಹೊರಭಾಗದಲ್ಲಿ ರಿಪೇರಿ ಕೆಲಸಕ್ಕೆ ಬಂದಿದ್ರೆ ಅದನ್ನ ಅಪ್ಡೇಟ್ ಮಾಡುವಂತ ಸಲುವಾಗಿ ಸ್ಪೇಸ್ ವಾಕ್ ಮಾಡ್ತಾರೆ. ಹಾಗೂ ಜನವರಿ 16ರಂದು ಅದರ ಹೊರಭಾಗದಲ್ಲಿದ್ದಂತ ಅವರು ಸುಮಾರು 6 ಗಂಟೆಗಳ ಕಾಲ ಸ್ಪೇಸ್ ವಾಕ್ ಅನ್ನ ಮಾಡಿದ್ರು. ಈ ಒಂದು ಅವಧಿಯಲ್ಲಿ ಅವರು ಸಾಕಷ್ಟು ಹೊಸ ರಿಸರ್ಚ್ ಪ್ರೋಗ್ರಾಂಗಳನ್ನ ಕಂಡಕ್ಟ್ ಮಾಡಿದ್ದುಂಟು. ಹಾಗೂ ದೀಪಾವಳಿ, ಕ್ರಿಸ್ಮಸ್ ಮೊದಲಾದಂತ ಎಷ್ಟೋ ಹಬ್ಬಗಳಿಗೆ ಅವರು ಅನೇಕರಿಗೆ ವಿಶ್ ಕೂಡ ಮಾಡಿದ್ರು. ಹಾಗೂ 2024ರ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಇವರು ಶುಭ ಹಾರೈಸಿದ್ದು ಕೂಡ ಉಂಟು. ಇನ್ನು ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದ ತಕ್ಷಣ ಅವರನ್ನ ಭೂಮಿ ಮೇಲೆ ಎಲ್ಲರಿಗೂ ಕಾಣುವಂತೆ ಪ್ರದರ್ಶನ ಮಾಡೋದು ಕೂಡ ತುಂಬಾ ಸವಾಲಿನ ಸಂಗತಿ. ಯಾಕೆಂದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಹಾಗೂ ಹಲವು ಗಂಭೀರ ಕಾರಣಗಳು ಇವೆ. ಯಾಕೆಂದ್ರೆ ಅವರು ಇಷ್ಟು ದಿನ ಬಾಹ್ಯಾಕಾಶದಲ್ಲಿ ಕಾಲ ಕಳೆದಿದ್ದಾರೆ. ಹೀಗಾಗಿ ಇಷ್ಟು ಕಾಲ ಸ್ಪೇಸ್ ನಲ್ಲಿ ಇರೋರಿಗೆ ಸಾಕಷ್ಟು ರೀತಿಯಲ್ಲಿ ಬೋನ್ ಲಾಸ್ ಹಾಗೂ ಮಸಲ್ ಪೈನ್ ಕೂಡ ಉಂಟಾಗಿರಬಹುದಾದಂತಹ ಸಾಧ್ಯತೆ ಕೂಡ ಇರುತ್ತೆ. ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇರುವಾಗ ಅವರ ಮೂಳೆಗಳು ಹಾಗೂ ಮಾಂಸಖಂಡಗಳು ದುರ್ಬಲ ಆಗೋದು ಹಾಗೂ ಸವಿಯೋದು ಕೂಡ ತುಂಬಾ ಕಾಮನ್. ಅಂತವರನ್ನ ಈಗ ಭೂಮಿಯ ಗುರುತ್ವಾಕರ್ಷಣೆಗೆ ತಕ್ಷಣಕ್ಕೆ ತಂದು ಬಿಡೋದು ಹಿಂಸಾತ್ಮಕವಾಗಿ ಪರಿಣಮಿಸಬಹುದು. ಹೀಗಾಗಿ ಅದಕ್ಕೆ ಬೇಕಾದಂತ ಮೆಡಿಕಲ್ ಚಿಕಿತ್ಸೆ ಹಾಗೂ ಸೂಕ್ತ ರಕ್ಷಣೆ ಒದಗಿಸಿ ಅವರನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುತ್ತೆ. ಸ್ಪೇಸ್ ನಲ್ಲಿ ಇರುವಾಗ ಅವರು ಎಷ್ಟೇ ತಮ್ಮ ದೇಹವನ್ನ ಫಿಟ್ನೆಸ್ ಆಗಿ ಇಟ್ಕೊಂಡ್ರು ಕೂಡ, ಎಷ್ಟೇ ದೇಹಾಭ್ಯಾಸ ಮಾಡಿದ್ರೂ ಕೂಡ ಅವರ ದೇಹ ಮಾಮೂಲಿಗಿಂತ ತುಸು ದುರ್ಬಲವಾಗಿನೇ ಇರುತ್ತೆ. ಅಲ್ಲಿ ದಿನಕ್ಕೆ ಬೇಕಾದಂತ ಅಗತ್ಯ ವರ್ಕೌಟ್ ಮುಂತಾದವುಗಳನ್ನ ಅವರು ನಿರ್ದಿಷ್ಟ ಕಾಲ ಮಾಡ್ತಾರೆ. ಆದ್ರೆ ಅವರು ಏನೇ ಮಾಡಿದ್ರೂ ಕೂಡ ಅವರ ಆರೋಗ್ಯ ಸಹಜ ಸ್ಥಿತಿಯಲ್ಲಿ ಇರೋದಿಲ್ಲ. ದೇಹದ ಮೆಟಾಬಾಲಿಸಂ ಹಾಗೂ ಜೀರ್ಣಾಂಗ ವ್ಯೂಹದ ಕಾರ್ಯಕ್ಷಮತೆ ಕೂಡ ಕುಸಿತಿರುತ್ತೆ. ಹಾಗೂ ಹೆಚ್ಚಿನ ಸಮಯ ಅವರು ಕೇವಲ ಲಿಕ್ವಿಡ್ ಫುಡ್ ಅನ್ನ ಮಾತ್ರ ಸೇವಿಸ್ತಾರೆ. ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಕೂಡ ನಿಧಾನಗತಿಯಲ್ಲಿ ಸಾಗ್ತಿರ್ತವೆ. ಅಂದ್ರೆ ಉದಾಹರಣೆಗೆ ಅವರ ಹೃದಯ ಇಲ್ಲಿ ಶ್ರಿಂಕ್ ಆಗಿ ಅದರ ಗಾತ್ರ ಕೂಡ ಏರಿಳಿತ ಆಗ್ತಾನೆ ಇರುತ್ತೆ. ಇನ್ನು ಬಾಹ್ಯಾಕಾಶದಲ್ಲಿ ಇರೋರ್ ಮುಖ ಸ್ವಲ್ಪ ಊದ್ದಂತೆ ಹಾಗೂ ದುರ್ಬಲವಾದಂತೆ ಕಾಣಿಸುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ಭೂಮಿ ಮೇಲಿದ್ದಾಗ ಗುರುತ್ವಾಕರ್ಷಣೆ ನಮ್ಮ ದೇಹದ ರಕ್ತ ಹಾಗೂ ಮಾಂಸಗಳನ್ನ ಕೆಳಕ್ಕೆ ಸೆಳೆಯುತ್ತೆ. ರಕ್ತ ಸಂಚಾರ ಕೂಡ ಮೇಲಿಂದ ಕೆಳಗೆ ಸರಾಗವಾಗಿ ಆಗುತ್ತೆ. ಆದ್ರೆ ಬಾಹ್ಯಾಕಾಶದಲ್ಲಿ ಇರೋರಿಗೆ ಇಷ್ಟೆಲ್ಲ ಅನುಕೂಲ ಇರೋದಿಲ್ಲ. ಅಲ್ಲಿ ಮೈಕ್ರೋಗ್ರಾವಿಟಿ ಇರೋದ್ರಿಂದ ಅವರ ಮೈಯೊಳಗೆ ಆಗುವಂತ ರಕ್ತ ಸಂಚಾರ ಸರಾಗವಾಗಿ ಇರೋದಿಲ್ಲ. ಮುಖದಲ್ಲಿ ರಕ್ತ ಹಾಗೇನೆ ಉಳ್ಕೊಂಡು ಅವರ ಮುಖ ಕೆಂಪಗೆ ಸ್ವೆಲ್ ಆದಂತ ರೀತಿ ಕಾಣಿಸುತ್ತೆ. ಅವ್ರಿಗೆ ದೃಷ್ಟಿಕೋನ ಕೂಡ ಉಂಟಾಗಿ ದೃಷ್ಟಿ ಕೂಡ ಮಂದವಾಗಿರುತ್ತೆ. ಇಷ್ಟು ಕಾಲ ಶೂನ್ಯ ಗುರುತ್ವದಲ್ಲಿದ್ದು ಈಗ ಏಕಾಏಕಿ ಭೂಮಿಯ ಗ್ರಾವಿಟಿಗೆ ಬರುವಾಗ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು ಭೂಮಿಗೆ ಬಂದ ನಂತರ ಬದಲಾದಂತ ವ್ಯತಿರಿಕ್ತ ವಾತಾವರಣದಿಂದಾಗಿ ಅವ್ರ ಮೇಲೆ ಸಾಕಷ್ಟು ಗತಿಯ ಸೈಕಾಲಜಿಕಲ್ ರಿಯಾಕ್ಷನ್ ಕೂಡ ಉಂಟಾಗುತ್ತೆ. ಹೀಗಾಗಿ ಇಲ್ಲಿಗೆ ಅವರು ಹೊಂದ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಇವರು ಭೂಮಿಗೆ ಬಂದ ನಂತರ ಸುಧಾರಿಸಿಕೊಂಡು ಸಹಜ ಸ್ಥಿತಿಗೆ ಮರಳೋದಕ್ಕೆ ಸುಮಾರು 2-3 ವರ್ಷ ಸಮಯ ಬೇಕು ಅಂತ ತಜ್ಞರು ಹೇಳ್ತಾರೆ. ಒಟ್ಟಾರೆ ವೀಕ್ಷಕರೇ, ಹೇಗೋ ಏನೋ ನಮ್ಮ ಭಾರತದ ಹೆಮ್ಮೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ಕಾಲಿಡ್ತಿರುವಂತಹ ಸಂಗತಿ ನಾವೆಲ್ಲ ಖುಷಿ ಪಡಬೇಕಾದಂತ ವಿಚಾರ. ಅವರು ಸುರಕ್ಷಿತವಾಗಿ ಭೂಮಿಗೆ ಬರಲಿ ಹಾಗೂ ಬಂದ ನಂತರ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಣೆಯಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ವೀಕ್ಷಕರೇ, ನಾವಿಲ್ಲಿ ಚರ್ಚೆ ಮಾಡಿದಷ್ಟು ಅಲ್ಲಿ ಬದುಕೋದು ಸುಲಭ ಅಲ್ಲ. ಇಂಥ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅಲ್ಲಿ ಕಾಲ ನೂಕೋದು ಅಂದ್ರೆ ಅದು ಪ್ರತಿ ಕ್ಷಣ ಕೂಡ ಸಾವಿನ ಮೇಲೆ ಸವಾರಿಯನ್ನ ಮಾಡಿದ ಹಾಗೆ. ನಿಜಕ್ಕೂ ಈ ಸುನೀತಾ ಅವರ ಸಾಧನೆ ತುಂಬಾ ಎತ್ತರದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.